ರಾತ್ರಿಯಿಂದ ನಾನು ಬಂದ್ಬಿಟ್ಟೆ. ಅವ್ರು ಬರೋದು ಅರ್ಧ ಗಂಟೆ ನಂಗೆ ಫೋನ್ ಮಾಡಿದೆ, ಬರ್ತಾ ಇದ್ದೀವಿ ತಲೆ ಬಾಚ್ಕೊತಿದ್ದೀವಿ ಅಂತ ಅಂದರು. ಆಮೇಲೆ 8:30ಗೆ ಏನಾಯ್ತೋ ಗೊತ್ತಿಲ್ಲ, ಕಾರು ದಬಾಕೊಂಬಿಟ್ಟದೆ. ಹೆಣಗಳು ಸಾಲು ಮನ್ಗವೆ. ನನ್ನ ತಂಗಿ, ನನ್ನ ದೊಡಮಿಲ್ಲ, ನಮ್ಮ ಅತ್ತಿಲ್ಲ, ನಮ್ಮ ಅಕ್ಕಿಲ್ಲ, ನಮ್ಮ ಮಾವದಿರು ಅನಾಥರಾಗೋದ್ರು. ಇಬ್ರು ಗಂಡು ಮಕ್ಳವ್ರೆ, ಇನ್ನೊಬ್ಬ ಹುಡುಗ ಅವನೇ. ಎಲ್ಲರೂ ಅನಾಥ ಮಾಡ್ಬಿಟ್ಟು ಹೊಂಟೋದ್ರು. ಯಾರು ಇಲ್ಲ ನಮಗೆ. ನನ್ನ ತಂಗಿ ಚಿನ್ನದವಳು, ಒಬ್ರು ಸವಾಸಕ್ಕೆ ಹೋಯ್ತಿರ್ಲಿಲ್ಲ, ಏನಂದ್ರೆ ಏನೂ ಇಲ್ಲ. ಒಳ್ಳೆ ಹುಡುಗಿ, ಮಂಡ್ಯದಲ್ಲಿ ಅಡ್ಮಿಷನ್ ಮಾಡಿಸ್ಕೊಯಿದ್ಲು. ಇಸ್ಕೊಳ್ಗೆ ಹೋಯ್ತೀನಿ ಅಂದ್ಲು, ಬಟ್ಟೆ ಒಲೆ ಹಾಕಿದ್ಲು. ಬಟ್ಟೆ ತಗೋಬೇಕು ಮೈಸೂರಿಗಮ್ಮ ಬಾದ್ಲು ಹೇಳಿದ್ಲು. ಇವತ್ತು ಭಾನುವಾರ ಫಂಕ್ಷನ್ ಇತ್ತು. ನಾಳೆ ಸಂಜೆ ಅವರು ಬರ್ತೀನಿ ಅಂತ ಹೇಳಿದ್ರು ಮನೆಗೆ. ಎಲ್ಲ ಟೆಂಪುದಲ್ಲೇ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ಬರೋ ಅಷ್ಟರಲ್ಲಿ ಅವರು ಹೋಗವ್ರೆ. ನಾವು ಬರ್ತಾರೆ ಅಂತ ಕಾದ್ಮೋ ಈಚೆನೆ ನಿಂತಿದ್ದೆ. ಫೋನು ಮಾಡ್ತಿದ್ದೆ, ಫೋನು ಎತ್ತಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು ಗಾಮನಹಳ್ಳಿಯಿಂದ. ಅವಾಗ ವಿಷಯ ಗೊತ್ತಾಯಿತು. ಹೋಗೋದ್ರೊಳಗೆ ಎತ್ತಾಕ್ಬಿಟ್ಟಿದ್ರು ಹೆಣಗಳ್ನು. ರಾತ್ರಿಯಿಂದ ನಾನು ಬಂದ್ಬಿಟ್ಟೆ. ಅವ್ರು ಬರೋದು ಅರ್ಧ ಗಂಟೆ ನಂಗೆ ಫೋನ್ ಮಾಡಿದೆ, ಬರ್ತಾ ಇದ್ದೀವಿ ತಲೆ ಬಾಚ್ಕೊತಿದ್ದೀವಿ ಅಂತ ಅಂದರು. ಆಮೇಲೆ 8:30ಗೆ ಏನಾಯ್ತೋ ಗೊತ್ತಿಲ್ಲ, ಕಾರು ದಬಾಕೊಂಬಿಟ್ಟದೆ. ಹೆಣಗಳು ಸಾಲು ಮನ್ಗವೆ. ನನ್ನ ತಂಗಿ, ನನ್ನ ದೊಡಮಿಲ್ಲ, ನಮ್ಮ ಅತ್ತಿಲ್ಲ, ನಮ್ಮ ಅಕ್ಕಿಲ್ಲ, ನಮ್ಮ ಮಾವದಿರು ಅನಾಥರಾಗೋದ್ರು. ಇಬ್ರು ಗಂಡು ಮಕ್ಳವ್ರೆ, ಇನ್ನೊಬ್ಬ ಹುಡುಗ ಅವನೇ. ಎಲ್ಲರೂ ಅನಾಥ ಮಾಡ್ಬಿಟ್ಟು ಹೊಂಟೋದ್ರು. ಯಾರು ಇಲ್ಲ ನಮಗೆ. ನನ್ನ ತಂಗಿ ಚಿನ್ನದವಳು, ಒಬ್ರು ಸವಾಸಕ್ಕೆ ಹೋಯ್ತಿರ್ಲಿಲ್ಲ, ಏನಂದ್ರೆ ಏನೂ ಇಲ್ಲ. ಒಳ್ಳೆ ಹುಡುಗಿ, ಮಂಡ್ಯದಲ್ಲಿ ಅಡ್ಮಿಷನ್ ಮಾಡಿಸ್ಕೊಯಿದ್ಲು. ಇಸ್ಕೊಳ್ಗೆ ಹೋಯ್ತೀನಿ ಅಂದ್ಲು, ಬಟ್ಟೆ ಒಲೆ ಹಾಕಿದ್ಲು. ಬಟ್ಟೆ ತಗೋಬೇಕು ಮೈಸೂರಿಗಮ್ಮ ಬಾದ್ಲು ಹೇಳಿದ್ಲು. ಇವತ್ತು ಭಾನುವಾರ ಫಂಕ್ಷನ್ ಇತ್ತು. ನಾಳೆ ಸಂಜೆ ಅವರು ಬರ್ತೀನಿ ಅಂತ ಹೇಳಿದ್ರು ಮನೆಗೆ. ಎಲ್ಲ ಟೆಂಪುದಲ್ಲೇ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ಬರೋ ಅಷ್ಟರಲ್ಲಿ ಅವರು ಹೋಗವ್ರೆ. ನಾವು ಬರ್ತಾರೆ ಅಂತ ಕಾದ್ಮೋ ಈಚೆನೆ ನಿಂತಿದ್ದೆ. ಫೋನು ಮಾಡ್ತಿದ್ದೆ, ಫೋನು ಎತ್ತಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು ಗಾಮನಹಳ್ಳಿಯಿಂದ. ಅವಾಗ ವಿಷಯ ಗೊತ್ತಾಯಿತು. ಹೋಗೋದ್ರೊಳಗೆ ಎತ್ತಾಕ್ಬಿಟ್ಟಿದ್ರು ಹೆಣಗಳ್ನ. ರಾತ್ರಿಯಿಂದ ನಾನು ಬಂದ್ಬಿಟ್ಟೆ. ಅವ್ರು ಬರೋದು ಅರ್ಧ ಗಂಟೆ ನಂಗೆ ಫೋನ್ ಮಾಡಿದೆ, ಬರ್ತಾ ಇದ್ದೀವಿ ತಲೆ ಬಾಚ್ಕೊತಿದ್ದೀವಿ ಅಂತ ಅಂದರು. ಆಮೇಲೆ 8:30ಗೆ ಏನಾಯ್ತೋ ಗೊತ್ತಿಲ್ಲ, ಕಾರು ದಬಾಕೊಂಬಿಟ್ಟದೆ. ಹೆಣಗಳು ಸಾಲು ಮನ್ಗವೆ. ನನ್ನ ತಂಗಿ, ನನ್ನ ದೊಡಮಿಲ್ಲ, ನಮ್ಮ ಅತ್ತಿಲ್ಲ, ನಮ್ಮ ಅಕ್ಕಿಲ್ಲ, ನಮ್ಮ ಮಾವದಿರು ಅನಾಥರಾಗೋದ್ರು. ಇಬ್ರು ಗಂಡು ಮಕ್ಳವ್ರೆ, ಇನ್ನೊಬ್ಬ ಹುಡುಗ ಅವನೇ. ಎಲ್ಲರೂ ಅನಾಥ ಮಾಡ್ಬಿಟ್ಟು ಹೊಂಟೋದ್ರು. ಯಾರು ಇಲ್ಲ ನಮಗೆ. ನನ್ನ ತಂಗಿ ಚಿನ್ನದವಳು, ಒಬ್ರು ಸವಾಸಕ್ಕೆ ಹೋಯ್ತಿರ್ಲಿಲ್ಲ, ಏನಂದ್ರೆ ಏನೂ ಇಲ್ಲ. ಒಳ್ಳೆ ಹುಡುಗಿ, ಮಂಡ್ಯದಲ್ಲಿ ಅಡ್ಮಿಷನ್ ಮಾಡಿಸ್ಕೊಯಿದ್ಲು. ಇಸ್ಕೊಳ್ಗೆ ಹೋಯ್ತೀನಿ ಅಂದ್ಲು, ಬಟ್ಟೆ ಒಲೆ ಹಾಕಿದ್ಲು. ಬಟ್ಟೆ ತಗೋಬೇಕು ಮೈಸೂರಿಗಮ್ಮ ಬಾದ್ಲು ಹೇಳಿದ್ಲು. ಇವತ್ತು ಭಾನುವಾರ ಫಂಕ್ಷನ್ ಇತ್ತು. ನಾಳೆ ಸಂಜೆ ಅವರು ಬರ್ತೀನಿ ಅಂತ ಹೇಳಿದ್ರು ಮನೆಗೆ. ಎಲ್ಲ ಟೆಂಪುದಲ್ಲೇ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ಬರೋ ಅಷ್ಟರಲ್ಲಿ ಅವರು ಹೋಗವ್ರೆ. ನಾವು ಬರ್ತಾರೆ ಅಂತ ಕಾದ್ಮೋ ಈಚೆನೆ ನಿಂತಿದ್ದೆ. ಫೋನು ಮಾಡ್ತಿದ್ದೆ, ಫೋನು ಎತ್ತಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು ಗಾಮನಹಳ್ಳಿಯಿಂದ. ಅವಾಗ ವಿಷಯ ಗೊತ್ತಾಯಿತು. ಹೋಗೋದ್ರೊಳಗೆ ಎತ್ತಾಕ್ಬಿಟ್ಟಿದ್ರು ಹೆಣಗಳ್ನ.